ಮನೆಗೆಲ್ಲ ಹಬ್ಬ. ಒಳ್ಳೆ ಕ್ಷಣಗಳ ಕೂಡಿಡಬೇಕು ಬದುಕಿನ ಅಪರೂಪದ ಅಪ್ಸರೆ ಈ ಕೇಡಿ ಲೇಡಿ. ಹ್ಯಾಪಿ ಬರ್ತ್ಡೇ ಹೆಮ್ಮೆಯ ಕನ್ನಡತಿ. ಸ್ನೇಹಿತರೆ, ಇವತ್ತು ನಮ್ಮೆಲ್ಲರ ಹೆಮ್ಮೆಯ ಕನ್ನಡತಿ ತುಳುನಾಡಿನ ಹೆಣ್ಣು ಮಗಳು ಶಿಲ್ಪಾ ಶೆಟ್ಟಿ ಅವರ ಹ್ಯಾಪಿ ಬರ್ತ್ಡೇ. ಕನ್ನಡದ ಬಹು ನಿರೀಕ್ಷಿತ ಕೇಡಿ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರೋ ತುಳು ಚೆಲುವೆ ಶಿಲ್ಪಾ ಶೆಟ್ಟಿ ಅವರಿಗೆ ಕನ್ನಡ ಅಂದ್ರೆ ಎಲ್ಲಿಲ್ಲದ ಪ್ರೀತಿ, ತುಳು ಭಾಷೆ ಅಂದ್ರೆ ಅಪರೂಪದ ಪ್ರೇಮ. ಈಗಲೂ ಜಸ್ಟ್ 30ರ ಹರೆಯದ ಹುಡುಗಿಯಂತೆ ಬಳುಕುವ ಶಿಲ್ಪಾ ಶೆಟ್ಟಿಯವರ ಬರ್ತ್ಡೇ ಪ್ರಯುಕ್ತ ಈ ವಿಶೇಷ ಪ್ಯಾಕೇಜ್ ನಿಮಗಾಗಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಬಾಜಿಗರ್ ಬೇಬಿ. ಬಾಜಿಗರ್ ಸಿನಿಮಾ ಶಿಲ್ಪಾ ಶೆಟ್ಟಿ ಮೊದಲ ಚುಂಬನ. ಮಂಗಳೂರು ಬೆಳಕಿಯ ಎಂಟ್ರಿಗೆ ಬೆಚ್ಚಿತು ಬಾಲಿವುಡ್. ಬಾಲಿವುಡ್ ಅಂದ್ರೆ ಈಗಿನಷ್ಟು ಈಸಿಯಾಗಿ ಇರ್ಲಿಲ್ಲ. ಒಂದಾನೊಂದು ಕಾಲದಲ್ಲಿ ಬಾಂಬೆ ಸಿನಿಮಾ ಅಂದ್ರೆ ಇಡೀ ಇಂಡಿಯಾ ಆ ಕಡೆ ತಿರುಗಿ ನೋಡ್ತಾ ಇತ್ತು. ಖಾನ್ಗಳ ಖಾನ್ದಾನ್ ಅಂತಾನೆ ಕರೆಸಿಕೊಳ್ತಾ ಇದ್ದ ಬಾಲಿವುಡ್ಗೆ ಅದೊಂದು ಫೈನ್ ಡೇ ಎಂಟ್ರಿ ಕೊಟ್ಲು ನಮ್ಮ ಮಂಗಳೂರಿನ ಬಳುಕುವ ಬೆಡಗಿ ಶಿಲ್ಪಾ ಶೆಟ್ಟಿ. ಶಾರುಖ್ ಖಾನ್ ಜೊತೆ ಬಾಜಿಗರ್ ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ರು. ಆ ಚಿತ್ರ ಶಿಲ್ಪಾಗೆ ದೊಡ್ಡ ಮಟ್ಟದ ಬ್ರೇಕ್ ಅನ್ನು ಕೊಡ್ತು. ಬಾಜಿಗರ್ ಚಿತ್ರದಲ್ಲಿ ಶಿಲ್ಪಾ ದೊಡ್ಡ ಬಿಲ್ಡಿಂಗ್ ಮೇಲಿಂದ ಬೀಳುವ ಪಾತ್ರವನ್ನ ಮಾಡಿದ್ರು. ಅವರು ಬಾಲಿವುಡ್ ಅಂಗಳದಲ್ಲಿ ಎದ್ದು ನಿಂತರು. ಸಾಲು ಸಾಲು ಚಿತ್ರಗಳಲ್ಲಿ ನಟಿಸಿ ಗೆಲುವಿನ ಬಾವುಟವನ್ನ ಹಿಡಿದು ನಿಂತೇ ಬಿಟ್ರು. ನಟನೆ, ನೃತ್ಯದಿಂದ ಹಿಡಿದು ಅಕ್ಷಯ್ ಕುಮಾರ್, ಸೈಫ್ ಅಲಿ ಖಾನ್, ಗೋವಿಂದ, ಸುನಿಲ್ ಶೆಟ್ಟಿ ಸೇರಿದಂತೆ ಘಟಾನುಘಟಿ ದಿಗ್ಗಜರ ಜೊತೆ ನಟಿಸಿ ಸೈ ಎನಿಸಿಕೊಂಡ್ರು. ಬಳುಕುವ ಬಾಲಿಗೆ ಬಹುಪರಾಕ್ ಎನಿಸಿಕೊಂಡ್ರು. ಸಾಕಷ್ಟು ಪ್ರಶಸ್ತಿ ಪ್ರಶಂಸೆಗಳನ್ನ ಪಡೆಯುತ್ತಾ ಬಾಲಿವುಡ್ ಜೊತೆಗೆ ಬಹುಭಾಷಾ ತಾರೆ ಅಂತಾಲೂ ಕರೆಸಿಕೊಂಡ್ರು. ಶಿಲ್ಪಾ ಅಂಟೆ ಫಿಟ್ನೆಸ್ ಜೊತೆ ಕ್ಯೂಟ್ನೆಸ್. ಶಿಲ್ಪಾ ಶೆಟ್ಟಿ ಮತ್ತು ಕನ್ನಡಿಗರ ಕ್ರೇಜ್ನೆಸ್. ಶಿಲ್ಪಾ ಶೆಟ್ಟಿ ಬಾಲಿವುಡ್ ಕುಟುಂಬದ ಜೊತೆ ಹೇಗೆ ಬಾಳು ಬೆಳಗುತ್ತಾ ಬಂದ್ರು, ಹಾಗೆ ಕನ್ನಡದ ನಂಟು ಅವರನ್ನ ಕರುನಾಡ ಕಡೆಗೂ ಕೈ ಬೀಸಿ ಕರೆತು. ರವಿಚಂದ್ರನ್ ಜೊತೆಗೆ ನಟಿಸಿ ಪ್ರೀತ್ಸು ತಪ್ಪ ಅಂದಾಗ ಕನ್ನಡ ಪ್ರೇಕ್ಷಕರ ಮನಸ್ಸು ಒಂದಾಗೋಣ ಬಾ ಅಂತ ಹೇಳ್ತು. ರವಿಮಾಮನ ಜೊತೆ ಇಟ್ಟ ಹೆಜ್ಜೆ ಇವತ್ತಿಗೂ ಬಂಗಾರದ ಹೆಜ್ಜೆಯಾಗಿದೆ. ಬಂಗಾರದಿಂದ ಬಣ್ಣಾನ ತಂದು ಹಾಡು ಕನ್ನಡ ಕಿವಿಗಳನ್ನ ಇಷ್ಟಗಲ ಅಗಲಿಸುವಂತೆ ಮಾಡಿದೆ. ಶಿಲ್ಪಾ ಶೆಟ್ಟಿ ರವಿಚಂದ್ರನ್ ಮತ್ತೆ ಯಾವಾಗ ಸಿನಿಮಾ ಮಾಡ್ತಾರೆ ಅನ್ನುವ ಕಾತರಕ್ಕೆ ನಾಂದಿ ಹಾಡಿದೆ. ಅದೇ ಕಾಂಬಿನೇಷನ್ ಮತ್ತೆ ಕೇಡಿ ಸಿನಿಮಾದಲ್ಲಿ ಒಂದಾಗಿದೆ ಅನ್ನುವ ಸಂಭ್ರಮ ಇದೀಗ ಎಲ್ಲೆಡೆ ಮನೆ ಮಾಡಿದೆ. ಯೋಗ ಅಂದ್ರೆ ಶಿಲ್ಪಾಜಿಗೆ ಪಂಚಪ್ರಾಣ. ಕನ್ನಡ ತುಳು ಭಾಷೆ ಅಂದ್ರೆ ಪ್ರಥಮ ಪ್ರಾಣ. ಗಾಳಿಯಿಂದ ಸ್ನೇಹಾನ ತಂದ ಲತೆ ಬಳ್ಳಿಯಿಂದ. ಎಸ್ ಶಿಲ್ಪಾ ಶೆಟ್ಟಿ ಬಾಲಿವುಡ್ನ ದೊಡ್ಡ ದೊಡ್ಡ ಶೋಗಳಲ್ಲಿ ಕನ್ನಡದಲ್ಲಿ ಮಾತನಾಡಿ ಅಚ್ಚರಿ ಮೂಡಿಸಿದ್ದಾರೆ. ಕಿರುತೆರೆಯ ರಿಯಾಲಿಟಿ ಶೋಗಳಲ್ಲಿ ಪಾಲ್ಗೊಂಡ ಕನ್ನಡಿಗರನ್ನ ಕನ್ನಡದಲ್ಲಿ ಮಾತನಾಡಿಸಿ ಕನ್ನಡಿಗರ ಹೃದಯ ಗೆದ್ದಿದ್ದಾರೆ. ಕ್ಯೂಟ್ ಆದ ನಗು ಬೀರಿ ಹೃದಯ ಗೆದ್ದಿದ್ದಾರೆ. ನಾನು ಕನ್ನಡತಿ ಕಣ್ರೋ ಅಂತ ಎದ್ದು ನಿಂತು ಸಾರುವ ಮೂಲಕ ಶಭಾಷ್ ಗಿರಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇಲ್ಲಿನ ಅನ್ನ ತಿಂದು ಅಲ್ಲೆಲ್ಲೋ ಹೆಸರು ಮಾಡ್ತಾ ಇರುವ ಕೆಲ ಕನ್ನಡ ನಟಿ ಅಂತ ಮಂದಿಗೆ ಮುಖಕ್ಕೆ ಹೊಡೆದಂತೆ ಕನ್ನಡ ಮಾತಾಡುವ ಮೂಲಕ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಸಿಹಿ ನಗೆಯನ್ನ ಬೀರಿದ್ದಾರೆ. ಅಂತೆಯೇ ತುಳು ಭಾಷೆಯಲ್ಲಿ ಸುದೀರ್ಘ ಭಾಷಣ ಮಾಡುವ ಮೂಲಕ ಕರಾವಳಿ ಮಂದಿಯ ಚಪ್ಪಾಳಿಯ ಜೊತೆಗೆ ಪ್ರಶಂಸೆ ಕೂಡ ಗಿಟ್ಟಿಸಿಕೊಂಡಿದ್ದಾರೆ. ಶಿಲ್ಪಾ ಶೆಟ್ಟಿ ಅನ್ನು ಮಹಾನ್ ದೈವ ಭಕ್ತೆ. ಕೊಲ್ಲೂರು ಕಟೀಲಿಗೆ ಆಗಾಗ ವಿಶೇಷ ವಿಸಿಟ್. ಶಿಲ್ಪಾ ಶೆಟ್ಟಿ ಅವರ ಸಾಕಷ್ಟು ವಿಡಿಯೋಗಳು ದೇವಸ್ಥಾನದ ಆವರಣದಲ್ಲಿ ವೈರಲ್ ಆಗಿದೆ. ಕಟೀಲು ದುರ್ಗಾ ಪರಮೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ ದೇವಿಯ ಪರಮ ಭಕ್ತಿಯಾಗಿರುವ ಶಿಲ್ಪಾ ಬಿಡುವಿದ್ದಾಗ ಬಿಡುವು ಮಾಡಿಕೊಂಡು ಇಲ್ಲಿಗೆಲ್ಲ ಬಂದು ಹೋಗ್ತಾರೆ. ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡ್ತಾರೆ. ಮಹಾನ್ ದೈವ ಭಕ್ತಿಯೂ ಆಗಿರುವ ಶಿಲ್ಪಾ ಶೆಟ್ಟಿ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡುವತ್ತ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಪತಿ ರಾಜ್ಕುಂದ್ರ ಕೆಲವೊಮ್ಮೆ ಹಾದಿ ತಪ್ಪಿದಾಗ ಕೂಡ ದೈವದ ಮೊರೆ ಹೋಗಿ ಪತಿರಾಯರಿಗೂ ದೇವಾಲಯಗಳ ದರ್ಶನವನ್ನ ಮಾಡಿಸಿದ್ದಾರೆ. ಯೋಗ ಪಟು, ನೃತ್ಯ ಪಟು ನಮ್ಮ ಶಿಲ್ಪಾ ಮೇಡ.
ಸಿದ್ದರಾಮಯ್ಯನವರ ಜೊತೆಗೂ ಯೋಗ. ಶಿಲ್ಪಾ ಒಮ್ಮೆ ಬೆಂಗಳೂರಿಗೆ ಬಂದು ಯೋಗ ಶಿಬಿರದಲ್ಲಿ ಪಾಲ್ಗೊಂಡಿದ್ರು. ಆ ಶಿಬಿರದಲ್ಲಿ ಪಕ್ಕದಲ್ಲಿ ನಮ್ಮ ಸಿದ್ದರಾಮಯ್ಯಜಿ ಕೂಡ ಕೂತಿದ್ರು. ಶಿಲ್ಪಾ ಅವರ ಸಹಜ ಸೌಂದರ್ಯಕ್ಕೆ ಮನಸೋತು ಸಿದ್ದು ಸಾಹೇಬ್ರು ಅವರನ್ನ ದಿಟ್ಟಿಸಿ ನೋಡಿದ್ರು. ಅದು ಒಂದು ಸ್ಟಿಲ್ ಫೋಟೋ ಆಗಿ ಕೊನೆಗದು ವೈರಲ್ ಫೋಟೋ ಆಗಿದ್ದು ಕೂಡ ಇತಿಹಾಸ. ಅದೇನೇ ಇದ್ರು ಶಿಲ್ಪಾ ಆಗ ಹೇಗಿದ್ರು ಈಗ್ಲೂ ಹಾಗೇ ಇದ್ದಾರೆ. ಅದೇ ಬ್ಯೂಟಿ, ಅದೇ ಕ್ಯೂಟಿ, ಅದೇ ಸಿನಿಮಾ ಡ್ಯೂಟಿಯ ಜೊತೆಗೆ ಕನ್ನಡಕ್ಕೆ ಮತ್ತೆ ಬಂದಿದ್ದಾರೆ. ಯೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಮಿಂಚಿದ್ದಾರೆ. ಆ ಸಿನಿಮಾ ಮತ್ತು ಅವರ ಪಾತ್ರ ಹೇಗಿರಬಹುದು ಅನ್ನುವ ಕುತೂಹಲ ನಮಗೂ ಇದೆ, ನಿಮಗೂ ಇದೆ. ಒನ್ಸ್ ಅಗೇನ್ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ನಮ್ಮ ಹೆಮ್ಮೆಯ ಕನ್ನಡತಿ, ನಮ್ಮ ಕರಾವಳಿಯ ವಿಶೇಷ ಕೃತಿ. ವಿನಾಯಕ್ ರಾಮ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.